ಸೊ ಈ ಮಧ್ಯ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ, ನೀವು ಕಾಮನಬಿಲ್ಲು ಶೂಟಿಂಗ್ ಎಲ್ಲ ಆದಾಗ 10 ತಿಂಗಳು ಮಗು. ಸೊ ನಿಮಗೆ ಇವತ್ತೆಲ್ಲ ಅದೆಲ್ಲ ನೋಡಿದಾಗ ಸ್ಕ್ರೀನ್ ಮೇಲೆ, ಐ ಥಿಂಕ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಫ್ಯಾಮಿಲಿ ಅಂತ ಬಂದಾಗ, ಸಿನ್ಸ್ ಯು ಬಿಲಾಂಗ್ ಟು ಫಿಲ್ಮ್ ಫ್ಯಾಮಿಲಿ ಆ್ಯಂಡ್ ಲೈಕ್ ಇವತ್ತಿಗೂ ಮನೆಯಲ್ಲಿ ರೇಗಿಸ್ತಾರೆ, ಎರಡೇ ಹುಡುಗಿ ಅಂತ ಬಂದರೆ ಏನು ನೀನು ದೊಡ್ಡ ಐಶ್ವರ್ಯ ರಯ್ಯ ಅಂತಾರೆ, ಇಲ್ಲಾಂದರೆ ಏನು ದೊಡ್ಡ ರಾಜ್ಕುಮಾರ ನೀನು, ಶಾರುಖ್ ಖಾನ್, ಈ ಹಳೆ ಇದು ಮಾತುಗಳಿದೆಯಲ್ಲ. ಸೊ ವೆನ್ ಯು ಹರ್ಡ್ ಇಟ್, ಐ ಆಮ್ ಶೋರ್ ಯು ಸೀನ್ ಎಲ್ಲ. ಸೊ ಈ ಸ್ಕ್ರೀನ್ ಮೇಲೆ ಇದು ನೋಡೋದು ಓಕೆ, ಆ್ಯಸ್ ಅನ್ ಅಂಕಲ್ ಅಥವಾ ಅಪ್ಪಾಜಿ ನಿಮಗೆ ಅಣ್ಣವರು, ಅವರ ಇನ್ಫ್ಲೂಯೆನ್ಸಸ್ ನಿಮ್ಮ ಮೇಲೆ ಏನಿರ್ತಾ ಇತ್ತು, ರೇಗಿಸೋದು ಅದೆಲ್ಲ ಓಕೆ, ಬಟ್ ಫ್ಯಾಮಿಲಿ ಮ್ಯಾನ್ ಆಗಿ ಅವ್ರನ್ನ ಸೈಡಿಗಿಟ್ಟು ಒಂದು ಸೂಪರ್ ಸ್ಟಾರ್ ಅಂತ ನೋಡ್ತಾ ಇದ್ದಾಗ ನೀವು ಅವರಿಂದ ಏನೇನೆಲ್ಲ ಹೇಳ್ಕೊತಾ ಇದ್ರಿ? ನಿಮ್ಗೆ ಏನಾದ್ರು ಅವ್ರು ಗೈಡ್ ಮಾಡ್ತಿದ್ರಾ, ಹೀಗಿರಬೇಕು ಹಾಗಿರಬೇಕು, ಪಾತ್ರಗಳನ್ನ ಹೀಗೆ ಆಯ್ಕೆ ಮಾಡಬೇಕು? ಅಯ್ಯೋ, ನನಗೆ ಅವಾಗ ಅಷ್ಟು ಬುದ್ಧಿನೇ ಇರಲಿಲ್ಲ ನನಗೆ. ಐ ರಿಮೆಂಬರ್, ನಾವು ನಮ್ಮ ಲೈಫ್ನ ಒಂದು ಸಿನಿಮಾ ಇಂಡಸ್ಟ್ರಿ, ಒಬ್ಬ ಹೀರೋ ಆಗಬೇಕು, ನಾನಿಲ್ಲಿ ಹಂಗೆ ಸಾಧನೆ ಮಾಡ್ತೀನಿ, ಹಿಂಗೆ ಸಾಧನೆ ಮಾಡ್ತೀನಿ ಅನ್ನೋ ತಿಳುವಳಿಕೆನೂ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ನಾನು ಆ್ಯಕ್ಟ್ರ್ ಆಗ್ತೀನಿ ಅನ್ನೋ ನನಗೆ ಯಾವ ಆಸೆ ಆಗಲಿ ಅಥವಾ ಒಂದು ವಿಷನ್ ಆಗಲಿ ನಾನು ನನ್ನ ಕಾಲೇಜ್ ಫೈನಲ್ ಇಯರ್ವರೆಗೂ ಇರಲಿಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಸೂಕ್ಷ್ಮವಾಗಿ ಹೇಳಿದೆ, ನಮ್ಮ ಸಂಸಾರ, ನಮ್ಮ ಫ್ಯಾಮಿಲೀಲಿ ನಮ್ಮ ಮಾಮಂದ್ರಾಗಿರಲಿ, ನಮ್ಮ ತಂದೆ ಆಗಿರಲಿ, ನಮ್ಮ ಅಣ್ಣನೂ ಆಗಿರಲಿ, ಯಾರೇ ಆಗಿರಲಿ, ನಾವಿಂಥ ಫ್ಯಾಮಿಲಿಯವರು, ನಾವಿಷ್ಟು ತೂಕಕ್ಕೆ ಬಾಳ್ತೀವಿ, ನಾವಿಷ್ಟು ಫೇಮಸ್ಸು, ನಾವು ಹೀಗಿರಬೇಕು ಅಂತ ನಮ್ಗೆ ಯಾರೂ ಹೇಳ್ಕೊಡ್ಲಿಲ್ಲ. ಅದನ್ನು ನಮ್ಮ ತನಕ ತಗೊಂಡು ಬರಲಿಲ್ಲ. ನಮ್ಮನ್ನು ಹೇಗೆ ಬೆಳೆಸೋರು ಅಂದರೆ, ನಾವೆಲ್ಲ ಫ್ಯಾಮಿಲಿ ಮುದ್ದಾಗಿ ಓಡಾಡ್ಕೊಂಡು ಇರ್ತೀವಲ್ಲ, ಹಂಗೆ ಇಟ್ಟಿದ್ರು. ನಮ್ಮ ಮಾಮನೂ ಅಷ್ಟೇ, ಒಂದು ವೈಟ್ ಶರ್ಟು ವೈಟ್ ಪಂಚ್ ಹಾಕೊಂಡು ಓಡಾಡೋರು. ನನ್ನ ಕಸಿನ್ಸ್ ಹೋಗ್ತಾರೆ, ಶಿವಣ್ಣ ಚಡ್ಡಿ ಹಾಕೊಂಡೆಲ್ಲ ಓಡಾಡೋರು. ಆ್ಯಂಡ್ ಅಪ್ಪು ಮಾಮ ಬೆಳಗ್ಗೆ ಎಕ್ಸಸೈಸ್ ಮಾಡಿಸೋರು, ಹಾಲೆಲ್ಲ ಕೊಡೋರು ಅಲ್ಲಿ ಮನೇಲಿ ಎಲ್ಲ ಕಸಿನ್ಸ್ಗೂ, 30 ಜನ ಕಸಿನ್ಸ್ಗೆ. ಆಮೇಲೆ ನಾವು ಹಾಗೇ ಇದ್ದಿದ್ದು. 30 ಜನ ಕಸಿನ್ಸ್? ಎಕ್ಸಾಕ್ಟ್ಲಿ. ವಿ ವರ್ 35 AVM ಇದೆ ವೈಟ್ ಹೌಸ್ ಮನೆ, ಹಳೆಯ ಮನೆಯಲ್ಲಿ, ಆವಾಗ ಬಿಫೋರ್ ದಿಸ್ ಕನ್ಸ್ಟ್ರಕ್ಷನ್. ನಾವು ಹಾಗೆ ಇದ್ದದ ಕಾರಣದಿಂದ ನಮಗಿದು ಯಾವುದು ಗೊತ್ತಿರಲಿಲ್ಲ, ನಾವಿಂಥ ಫ್ಯಾಮಿಲಿ. ನಮಗೇನಂದರೆ ಆಚೆ ಕಡೆ ಹೋದಾಗ ಇಂಪಾರ್ಟೆನ್ಸ್ ಇತ್ತು, ಲವ್ ಆ್ಯಂಡ್ ಅಫೆಕ್ಷನ್ ಇತ್ತು. ನಮಗೇನಂದ್ರೆ, ಏನು ನಮ್ಮನ್ನ ಇಷ್ಟಪಡ್ತಾ ಇದ್ದಾರಲ್ಲ, ಓ ಹೌದಾ, ಸರಿ ಬಿಡು, ನಮಗೆ ಅಷ್ಟೇ. ನಾವು ಇಂಥ ಫ್ಯಾಮಿಲಿ, ನಾವು ಇಷ್ಟು ದೊಡ್ಡವರು, ನಮ್ಮ ಫ್ಯಾಮಿಲಿ ಇಷ್ಟು ದೊಡ್ಡದು. ಅಮ್ಮ, ನಾವು ಕಲಿತಿಲ್ಲ ಅನ್ನೋದಲ್ಲ, ನಮಗಿದನ್ನು ಯಾರೂ ಹೇಳ್ಕೊಡ್ಲಿಲ್ಲ. ನನಗಷ್ಟೇ ಅಲ್ಲ, ನೀವು ನನ್ನ ಫ್ಯಾಮಿಲಿಯಲ್ಲಿ ಯಾರನ್ನೇ ನನ್ನ ಕಸಿನ್ಸ್ನ ತಗೊಳ್ಳಿ, ನಮಗೆ ಯಾರಿಗೂ ಅದಿಲ್ಲ. ಅವೆಲ್ಲ ಹಂಗೆ ನೋಡ್ತಾನೆ ನಡೀತಾ ಈಗಲೂ ನಮಗದು ಯಾವುದೂ ಇಲ್ಲ. ಈಗಲೂ ನಮಗದ್ರ ಬಗ್ಗೆ ಗೌರವ ಇದೆ, ಪ್ರೀತಿ ವಿಶ್ವಾಸ ಇದೆ, ಮರ್ಯಾದೆ ಇದೆಯಾ ಹೊರತು ಅದರಿಂದ ನಾವು ಅಹಂಕಾರವಾಗಿ ಇದುವರೆಗೂ ನಾವು ಯಾರೂ ಕನ್ವರ್ಟ್ ಮಾಡ್ಕೊಂಡಿಲ್ಲ. ಎಸ್ಪೆಷಲಿ ನಾನಂತೂ, ನನಗದು ಇಲ್ಲವೇ ಇಲ್ಲ. ನನಗೆ ಯಾರೂ ನನಗೆ ಬರಲಿಲ್ಲ ಅದು. ಆಮೇಲೆ ನನಗದು ಇಷ್ಟನೂ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅದಕ್ಕೆ ನನಗದು ಬರಲಿಲ್ಲ ಅನ್ಕೊತೀನಿ. ಅದೇ ಹೇಳಿದ್ರಲ್ಲ, ಸುತ್ತಮುತ್ತ ಏನೇ ಇದ್ರು ಅದು ನನಗೆ ಬೇಕಾ ಅನ್ನೋದನ್ನ ಡಿಸೈಡರ್ ನೀವೇ. ಅಮ್ಮ, ಟು ಬಿ ವೆರಿ ಆನೆಸ್ಟ್, ನಮ್ಮ ದೊಡ್ಡ ಮಾಮನವ್ರು ತೀರೋದಾಗ ನಾನು ಆ ಟ್ರಕ್ಕಲ್ಲಿ ನಾನು ಸಮಾಧಿ ತನಕ ಹೋಗ್ತಾ ಇದ್ದೆ. ಹಿಂದೆ ತಿರುಗಿದಾಗ ಎಂಟೈರ್ ರೋಡ್ ಸ್ಟ್ರೆಚ್ಚು, ನನಗೆ ಒಂದು ಗಾಡಿ ಕಾಣಿಸ್ಲಿಲ್ಲ, ಆ ರೋಡ್ ಎಡ್ಜು ಕಾಣಿಸ್ಲಿಲ್ಲ, ಬರೀ ಜನಗಳ ತಲೆ ಕಾಣಿಸ್ತಾ ಇತ್ತು, ಅಭಿಮಾನಿಗಳು ಕಾಣಿಸ್ತಾ ಇದ್ರು. ಬಹುಶಃ ಅವತ್ತು ನಮಗೆ ಅರ್ಥ ಆಗಿದ್ದು, ಓ ಗುರು, ಇದಾ ಫೇಮ್ ಅಂದರೆ, ಇದಾ ಲೈಫ್ ಅಂದರೆ, ಓ ದೊಡ್ಡ ಮಾಮ, ನಮ್ಮ ಫ್ಯಾಮಿಲಿ, ಓ ಅಂತ ಅವತ್ತು ನನಗೆ ಅರ್ಥ ಆಗಿದ್ದು. ಅಲ್ಲಿವರೆಗೂ ನಮಗೆ ಯಾರು ಹೇಳ್ಕೊಡಲಿಲ್ಲ, ಅದು ನಮಗೆ ಕಲಿಬೇಕಂತನೂ ಅನ್ನಿಸ್ಲಿಲ್ಲ. ಅದು ಈಗಲೂ ಅದು ಯಾರಿಗೂ ಬೇಡವಿಲ್ದಿರೋ ವಿಚಾರ ಅನ್ಕೋತೀನಿ. ನಮ್ಮ ಸಾಧನೆ, ನಮ್ಮ ದಾರಿ, ನಮ್ಮ ವಿಚಾರ ಯಾರ್ದು ಇಟ್ಕೊಂಡು ಆಲ್ವೇಸ್ ದ್ಯಾಟ್ ಆ ಫ್ಯಾಮಿಲಿ ಬಂದ ತಕ್ಷಣ ಎಲ್ಲರೂ ನಿಮ್ಗೊಂದು ಗೈಡು, ಒಂದು ಇಂಡೆಕ್ಸ್ ಥರ ಕೊಟ್ಟು ಮಾಡ್ಬೇಕಂತೇನಿಲ್ಲ. ಅದು ವರ್ಕೌಟು ಆಗಲ್ಲ. ಹೆಂಗೆ ವರ್ಕೌಟ್ ಆಗುತ್ತೆ? ನಾನು ಇಂಥ ಫ್ಯಾಮಿಲಿಯವನೇ ಆಗಿರ್ಬೋದು, ಚಿನ್ನೇಗೌಡ್ರ ಮಗನೇ ಆಗಿರ್ಬೋದು, ನಮ್ಮ ಅಣ್ಣ ಚಿನ್ನಾರಿ ಮುತ್ತ ಕೊಟ್ರಿ ಶಿಕನ್ಸು, ಅವನು ನನಗಾಗಿ ಹೀರೋನೇ ಆಗಿದ್ದ ಚಂದ್ರಚಕೋರಿ ಮಾಡಿದಾಗ. ನಾನು ಯಾರಿಗೆ ಗೊತ್ತಿದ್ದೆ? ಇಂಥ ಫ್ಯಾಮಿಲಿ ಅವನು ಅಂತ ಗುರ್ತಿಸಿದ್ರು ಅಷ್ಟೇ. ಮತ್ತೆ ನಮ್ಮನ್ನು ಇಷ್ಟಪಟ್ಟು ಸಿನಿಮಾ ನೋಡೋದು ನನ್ನಲ್ಲಿ ವಿಷಯ ಇದ್ದರೆ, ಸಿನಿಮಾಲ್ ವಿಷಯ ಇದ್ದರೆ ಮಾತ್ರ. ಸೊ ದ್ಯಾಟ್ ಸ್ಟ್ರಗಲ್ ಆ್ಯಂಡ್ ದ್ಯಾಟ್ ಜರ್ನಿ ಇಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಜರ್ನಿ, ಇರ್ರೆಸ್ಪೆಕ್ಟಿವ್ ನೀವು ಯಾವುದೇ ಫ್ಯಾಮಿಲಿಯಿಂದ ಬನ್ನಿ, ಏನೇ ಎಲ್ರಿಗೂ ಅದು ಆ್ಯಕ್ಸಸ್ ಅಂತ ಒಂದಿರುತ್ತಲ್ಲ. ಈಗ ಉದಾಹರಣೆಗೆ, ಈಗ ನೀವು ಅಣ್ಣವರನ್ನು ತುಂಬ ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದಿತ್ತು ಕಂಪೇರ್ ಟು ಅನ್ ಅದರ್ ಪರ್ಸನ್ ಹೂ ಇಸ್ ನಾಟ್ ಫ್ರಮ್ ಅ ಫಿಲ್ಮಿ ಇದು. ಸೊ ಆವಾಗ ಎನಿ ಟಾಕ್ಸ್ ಅರೌಂಡ್ ಇಲ್ಲ, ಈವನ್ ಆಫ್ಟರ್ ಚಂದ್ರಚಕೋರಿ ಇಲ್ಲ, ಓಹೋ ಮಾತೇ ಇಲ್ಲ. ಸೊ ಇಟ್ಸ್ ಲೈಕ್ ಫ್ಯಾಮಿಲಿ ಸೆಪರೇಟು,
ಪ್ರೊಫೆಷನ್ ಸೆಪ್ರೇಟ್, ಆ ಗೆರೆ ಯಾವಾಗಲೂ ಇತ್ತು. ಬಹುಶಃ ನನ್ನ ಕಸಿನ್ಸ್ ಹೇಳಿದರು, ದೊಡ್ಡ ಮಾಮನು ಯಾವ ಥರ ಮಾತಾಡೋರು ಅಂದರೆ, ಅವಾಗೇನಮ್ಮ ಇದ್ದಿದ್ದು 2 ಚಾನಲ್, ಉದಯ ಟಿ ವಿ, ಈ ಟಿ ವಿ, ದೂರದರ್ಶನ, 3 ಚಾನಲ್. ಆ ಚಾನಲಲ್ಲಿ ಚಂದ್ರಚಕೋರಿ ಕುಹು ಕುಹು ಸಾಂಗ್ ಬಂದಾಗ ನಮ್ಮ ಮಾಮ ಏನೋ ಟಿ ವಿ ನೋಡ್ಬೇಕಾದ್ರೆ ಸಾಂಗ್ ನೋಡಿದ್ದಾರೆ. ನಾನು ಹಾಗೆ ಮನೆಗೆ ಹೋದಾಗ ವಿಶ್ ಮಾಡಿದ್ರು, ಪರವಾಗಿಲ್ಲ ಕೈಯೋ, ಚೆನ್ನಾಗಿ ಕಾಣಿಸ್ತೀಯೋ ನೀನು, ಓಹೋ ಹೋ ಹೋ ಹೋ, ಚೆನ್ನಾಗಿ ಕಾಣಿಸ್ತೆ ಪಿಕ್ಚರ್ ನೋಡ್ಬೇಕೋ ಅಂತ ನಾನು ಹೇಳಿದರು. ಬಟ್ ಎಲ್ಲೋ ಅದಾದಮೇಲೆ ಅವ್ರಿಗೆ ಸ್ವಲ್ಪ ಕಾಲು ನೋವಿತ್ತು ಆ ಪೀರಿಯಡಲ್ಲಿ. ಆಮೇಲೆ ಟ್ರೈ ಎಲ್ಲ ಮಾಡಿದಾಗ ಅವ್ರು ಸಿನಿಮಾ ನೋಡೋಕ್ಕಾಗಲಿಲ್ಲ. ತುಂಬ ಪ್ಲ್ಯಾನ್ ಮಾಡಿದ್ವಿ ಶೋ ಇಡಬೇಕು ಅಂತ, ಮಾಮ ನೋಡೋಕ್ಕಾಗಲ್ಲ, ಬಟ್ ನನ್ನ ಸಾಂಗ್ ನೋಡಿದರು. ಬಟ್ ನನ್ನ ಕಸಿನ್ಸ್ ಎಲ್ಲ ನನಗೆ ಹೇಳಿದ್ದು, ಇಲ್ಲ ನೀನು ಯಾರನ್ನೂ ಫಾಲೋ ಮಾಡ್ತಿಲ್ಲ ಕಣ, ನೀನು ಶಿವಣ್ಣನೂ ಫಾಲೋ ಮಾಡ್ತಿಲ್ಲ. ಇವಾಗ ಶಿವಣ್ಣಮ್ಮ ಹೇಳ್ತಾರೆ, ನಿನ್ನ ಅಪ್ಪನೂ ಫಾಲೋ ಮಾಡಲ್ಲ, ನಿನ್ನ ಅಪ್ಪಾಜಿನೂ ಫಾಲೋ ಮಾಡ್ತಿಲ್ಲ ಅಂತ. ಅಪ್ಪ ಅಮ್ಮ ಹೇಳ್ತಾರೆ, ನೀನು ಶಿವಣ್ಣನೂ ಫಾಲೋ ಮಾಡ್ತಿಲ್ಲ, ಅಪ್ಪಾಜಿನೂ ಫಾಲೋ ಮಾಡಿ, ಯಾರನ್ನೂ ಫಾಲೋ ಮಾಡ್ತಿಲ್ಲ. ಈಗ ಎವ್ರಿಬಡಿ ಈಸ್ ಸೇಯಿಂಗ್ ಐ ಆಮ್ ನಾಟ್ ಫಾಲೋಯಿಂಗ್, ಅಂದರೆ ಐ ಆಮ್ ನಾಟ್ ಕಾಪಿಯಿಂಗ್, ನಾಟ್ ಫಾಲೋ. Right. I'm not trying to copy or trying to be someone. I'm trying to be myself. And I think that was my first win ಅನ್ಸುತ್ತೆ. ನಾಟ್ ಟು ಬಿ, ಅದಕ್ಕೆ ಹೇಳೋದು ಅವರು ಇಮಿಟೇಷನ್ ಇಸ್ ಸೂಸೈಡ್ ಅಂತ. ಅದು ಹೇಳಿದೆ ಅದು. ಆಮೇಲೆ ಇಟ್ಸ್ ನಾಟ್ ನೀಡೆಡ್. ಇನ್ನೊಬ್ರು ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ, ಇನ್ನೊಬ್ರು ಪುನೀತ್ ರಾಜ್ಕುಮಾರ್ ಆಗೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಲೈಕ್ ವೈಸ್ ನಾನು ಫಸ್ಟ್ ಶ್ರೀಮುರಳಿ ಆಗಬೇಕು ಅಂದ್ಕೊಂಡಿದ್ದೇನೆ ಹೊರತು ನಾನು ಯಾರು ಆಗಬೇಕು ಅಂತ ನಾನು ಅಂದ್ಕೊಂಡಿರೋನಲ್ಲ. ಐ ಲೈಕ್ ಟು ಗೋ ದ್ಯಾಟ್ ವೇ. ಈ ಕ್ಲಾರಿಟಿನೇ ಐ ಥಿಂಕ್ ನಿಮ್ಮನ್ನು ಇಷ್ಟೊಂದು ಅಡ್ವೆಂಚರಸ್ ಜರ್ನಿ ಆದ್ರೂ ಅದನ್ನು ಗಟ್ಟಿ ಮಾಡಿರೋದು ಪ್ರತಿಯೊಂದು ಸ್ಟೆಪ್ ಅನ್ಸುತ್ತೆ. ಹೌದು ಹಾಗೇ ಇರಬೇಕು. ಅದೆಲ್ಲ ಸುಳ್ಳು. ಫ್ಯಾಮಿಲಿಯಿಂದ ಈಸಿ ಆಗಿಬಿಡುತ್ತೆ, ಇಂಥವ್ರಿಂದ ಫ್ಯಾಮಿಲಿಯಿಂದ ಬಂದ ತಕ್ಷಣ ಎಲ್ಲ ಸುಲಭವಾಗಿಬಿಡುತ್ತೆ. ಎಲ್ಲಿ ತನಕ ಸುಲಭ ಆಗುತ್ತೆ? ಫಸ್ಟ್ ಚಾನ್ಸು, ಫಸ್ಟ್ ಸಿನಿಮಾ. ಅದಾದಮೇಲೆ ಆ ಸಿನಿಮಾಲೇ ನಿಮಗೆ 10:30 to 1:30 ಆದಮೇಲೆ ಜನ ತೀರ್ಮಾನಿಸ್ಬಿಡ್ತಾರೆ, ಇವನು ಹೀರೋನ, ಇವನು ಹೀರೋ ಆಗಿ ಬದುಕ್ತಾನ ಅಥವಾ ಇವನು ಉಳ್ಕತಾನ, ನಮ್ಮನ್ನು ಇನ್ನೂ ಎಂಟರ್ಟೈನ್ ಮಾಡ್ತಾನ ಅಂತ. ಐ ಥಿಂಕ್ ಈ ನಿಜಾಂಶನ ಅರ್ಥ ಮಾಡ್ಕೋಬೇಕು. ಬೇರೆದೆಲ್ಲ ಸುಳ್ಳು ಕಣಮ್ಮ, ಯಾರು ಏನೇ ಹೇಳಿದ್ರು ನಂಬಕ್ಕೆ ನಾನು ಇಷ್ಟಪಡಲ್ಲ. ಇಂಥವ್ರ ಫ್ಯಾಮಿಲಿಯಿಂದ ಆಗ್ಬಿಡುತ್ತೆ, ಇಂಥ ದುಡ್ಡು ಇಟ್ಕೊಂಡಾಗ್ಬಿಡುತ್ತೆ. ತಾಯಿ ಸರಸ್ವತಿ ಒಲಿಬೇಕು, ಅಭಿಮಾನಿಗಳು ಮೆಚ್ಕೋಬೇಕು, ನೀನು ಬದುಕಬೇಕು ಅಷ್ಟಲ್ಲ. ಬದುಕೊಂಡು ಬೆಳ್ಕೊಳ್ತಾ ಕಲಿತಾ ಮುಂದಕ್ಕೆ ಹೋಗಬೇಕು. ಬದುಕು ತಿಳಿಸ್ಬಿಡುತ್ತೆ ಎಲ್ಲ, ನಾವು ಬೆಳಿತೀವೋ ಇರ್ತೀವೋ ಎಲ್ಲ.